रात्री नामगीता वाट चाले यज्ञ पाहुला पाहुले ಬರೇ ರಾಮಕೃಷ್ಣ ಹರಿ ಅನ್ನುವಂತ ಒಂದು ನಾಮಸ್ಮರಣೆಯನ್ನ ಮಾಡುತ್ತಾ ಒಂದು ಹೆಜ್ಜೆಯನ್ನು ಇಟ್ಟರೆ ಅದು ಒಂದು ಕೋಟಿ ಯಜ್ಞ ಮಾಡಿದಂತ ಫಲ ಅದ. ಅಂತ ಫಲವನ್ನ ಅವರ ಮುಖಾಂತರ ಒಂದು ಮಾರ್ಗದರ್ಶನ ಪ್ರಾರಂಭವಾಗಿ ಬೆಳೆತಾ 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 ಬಹಳ ದೊಡ್ಡ, ಯಾಕಂದ್ರೆ ಈಗ 400ರಿಂದ 500 ಜನ ಈ ನಾಗರಮಂಡಳಿಯ ದಿಂಡಿಯ ಪಂಢರಪುರದ ಮಾಘವಾರಿ, ಈ ಮಾಘವಾರಿಯ ಪಾದಯಾತ್ರೆ ಇದು ನಿರಂತರವಾಗಿ ನಡೆದದ. ಬಹಳ ಸಂತೋಷ. ಯಾಕಂದ್ರೆ ಅವರು ಸ್ವತಃ ತಮ್ಮ ಖರ್ಚಿನಿಂದ ಸ್ವತಃ ತಮ್ಮ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡು ನಮ್ಮ ಭಾಗದ ಜನ, ನಮ್ಮ ಚಿಕ್ಕೋಡಿ ತಾಲೂಕ, ರಾಯಬಾಗ ತಾಲೂಕ, ಹುಕ್ಕೇರಿ ತಾಲೂಕ ಈ ಭಾಗದ ಜನ ಪಂಢರಪುರವನ್ನು ನೋಡ್ಲಿಕ್ಕಿಲ್ಲ. ನಾವು ಸಣ್ಣವರಂತ ಗುರ್ತಿಲ್ಲ. ಅಂತ ವೇಳೆ ಒಳಗ ಎಲ್ಲಾ ಭಕ್ತ ಜನವನ್ನ ಕೂಡಿಸಿಕೊಂಡು ತಮ್ಮ ವ್ಯವಸ್ಥೆ ಮುಖಾಂತರ ಪಂಢರನಾಥನ ದರ್ಶನ ಮಾಡಿಸಾರ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹೆಂಗಂದ್ರ ಪುಂಡ್ಲಿಕ ಮಹಾರಾಜರು ಪುಂಡ್ಲಿಕ ತಂದೆ ತಾಯಿ ಭಕ್ತಿ ಮಾಡಿ ಆ ಪಾಂಡುರಂಗನ ವೈಕುಂಠದಿಂದ ಪಂಢರಾಪುರಕ್ಕೆ ಬಂದು ನಿಲ್ಸದ. ಆ ಪಂಢರಾಪುರಕ್ಕೆ ಹಂಗ ಪುಂಡ್ಲಿಕ ಮಹಾರಾಜರು ಬಂದು ನಿಲ್ಸರು, ಹಂಗ ನಮ್ಮ ಕುಂಬಾರ ಸಾಹೇಬರು ಏನ್ ಮಾಡ್ರಂದ್ರ ಆ ಪಾಂಡುರಂಗನನ್ನ ಯಾರು ಅಂತೇಳಿ ಗುರುತಿದ್ರಿಕ್ಕಿಲ್ಲ. ಈ ಭಾಗಕ್ಕೆ ನಮ್ಮ ಚಿಕ್ಕೋಡಿ ತಾಲೂಕು, ರಾಯಬಾಗ ತಾಲೂಕು ಅನೇಕ ಎಲ್ಲಾ ನಮ್ಮ ಹಳ್ಳಿಗಳಿಗೆ ಪ್ರಚಾರ ಆಗಲಿ ಅಂತ ಕೇಳ್ಕೊಂಡು ಧರ್ಮ ರಕ್ಷಾವಯ ಅವತಾರಗಿಸಿ ಅಪುಲ್ಯ ಅಪ್ಪಾಳಿಸಿ ಭಕ್ತ ಜನ ಸಂತ ತುಕಾರಾಮ್, ನಿವೃತ್ತನಾಥ, ಏಕನಾಥ ಮಹಾರಾಜರು ಹೆಂಗ ಅವತಾರಕ್ಕೆ ಬಂದ್ರು ಹಂಗ ನಮ್ಮ ಭಾಗದೊಳಗೆ ಸಾಕ್ಷಾತ್ ಭಗವಂತನ ಅವರ ರೂಪದಾಗ. ಯಾಕಂದ್ರ ಅವರ ಮನುಷ್ಯರಂಗ ಕಾಣಬಹುದು ಕರೆ ಜಗಾಚ ಕಲ್ಯಾಣ ಸಂತಾಚ ವಿಭೂತಿ ದೇಹ ಕಷ್ಟವಿದ್ದೆ ಪರೋಪಕಾರಿ. ದೇವರ ಯಾವ ರೂಪದೊಳಗೆ ಹುಟ್ಟಿ ಬರ್ತಾನೆ ಹೇಳಕ್ ಬರೋದಿಲ್ಲ. ಎಲ್ಲಿ ಹುಟ್ಟಿ ಬರ್ತಾನ, ಎಲ್ಲಿ ಧರ್ಮ ನೀತಿ ನ್ಯಾಯ ನಾಮಸ್ಮರಣ ಭಕ್ತಿ ಯಾವಲ್ಲಿ ವಾಯ ಹೋಗ್ಯದ, ಲೋಪ ಆಗ್ಯದ, ಅಂತಲ್ಲಿ ಅವತಾರ ಧಾರಣ ಮಾಡಿಕೊಂಡ ಅವರ ರೂಪದಿಂದ ಬಂದ ನಮಗೆಲ್ಲ ಛಲಾ ಪಂಡರಿಸಿ ಜಾವು ರಕುಮಾದೇವಿ ವರಾಪಾವು. ಯಾಕಂದ್ರೆ ಆ ಪಂಡರನಾಥನ ತೋರಿಸರು. ಈ ವರ್ಷಕ್ಕೆ 25 ವರ್ಷ ಬೆಳ್ಳಿ ಹಬ್ಬ. ಅದ್ರೊಳಗ ನಂದೊಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರ ಈ ಪಾದಯಾತ್ರೆ ಒಳಗೆ 21 ವರ್ಷ ಆಯ್ತು ಅನ್ನೋ ಅಂಟ. ನಾ 7ನಂತೆ ಇದ್ದಾಗಿಂದ ಈ ಮಾಘ ಪಾದಯಾತ್ರೆ ಒಳಗ ಇನ್ನ ತಕ್ಕ ಒಮ್ಮೆ ಬಿಡಲ್ನಂಗ ಏನಪ್ಪಾ ಅಂತಂದ್ರ ಆ ಪಾದಯಾತ್ರೆ ಒಳಗೆ ಭಾಗವಹಿಸಿಲ್ಲ. ಯಾಕಂದ್ರ ಇಂತ ಒಂದು ಈಗಿನ ಸದ್ಯ ಈಗಿನ ವಾತಾವರಣದೊಳಗ ನಮ್ಮ ಕುಂಬಾರ ನಾಗರಮಂಡಳಿ ಕುಂಬಾರ ಸಮಾಜ ಅಂದ್ರ ಸಾಕ್ಷಾತ್ ಇದು ಭಕ್ತರು. ಯಾರ ಭಕ್ತರು? ಸಾಕ್ಷಾತ್ ಆ ಭಗವಂತನನ್ನ ಹೋಲಿಸಿಕೊಂಡವ್ರು. ಯಾಕಂದ್ರ ದೇವರ ಯಾರಿಗೆ ಹೆಂಗ ಹೊಲಿತಾನೆ ಹೇಳಕ್ ಬರೋಲ್ಲ. ಅಂತ ಒಂದು ಸೇವಾ ಈಗ ಸದ್ಯ ಮಾಡತಾರ. ಅದ್ರೊಳಗ 21 ವರ್ಷಗಳ ಪರ್ಯಂತರ ಕೀರ್ತನೆ, ಭಜನೆ, ನಾಮಸ್ಮರಣ ನಮಗ ಸಾಧ್ಯ ಆದಷ್ಟ ಆ ಭಗವಂತನ ಚಿಂತನೆ ಮಾಡುತ್ತಾ ನಾವು ಸೇವಾ ಮಾಡತ್ತೀವಿ. ಇದೇ ಒಂದು ಸೇವಾ ಎಲ್ಲಾ ನಮ್ಮ ಹಿರಿಯರು, ಸಂತರು, ಮಹಾತ್ಮರು ಎಷ್ಟೋ ದಿವಸ ಇದ್ರ ಸಂಬಂಧ. ಯಾಕಂದ್ರ ಮೊದಲ ಪ್ರಾರಂಭ ಮಾಡೋದ್ನ್ಯಾಗ ತಾಳ ಮೃದಂಗ ಸಾಹಿತ್ಯ ಇಲ್ಲ, ಅವಾಗೆಲ್ಲ ಜನ ಪ್ರಚಾರ ಇಲ್ಲ. ಒಂದ್ ಊರಾಗ ತಾಳ ಮೃದಂಗ ತಗೊಂಡು ಬರ್ತಿದ್ವಿ ನಾವು ಜಾಗನೂರದಿಂದ. ಜಾಗನೂರ್ನ ಮೃದಂಗ ತಾಳ ತಗೊಂಡು ಬಂದು ಇಲ್ಲಿ ವಿನಾಡ್ ತಗೊಂಡು ಎಲ್ಲಾ ಜನವನ್ನ ಕರೆಸ್ಕೊಂಡು ಪಂಢರಪುರ ಯಾತ್ರಾ ಮಾಡ್ತಿದ್ವಿ. ಯಾಕಂದ್ರ ಇನ್ನೊಂದು ಸಾಹೇಬರು ಏನ್ ಹೇಳ್ಯಾರಂದ್ರ ಈ ಬಾರುಡ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಹೇಳ್ಯಾರ. ಯಾಕಂದ್ರೆ ಸಮಯ ಇಲ್ಲ. ಈಗ ಬಾರುಡ ಮಾಡಿದ್ರು, ಬಾರುಡ ಅಂತಾರ ಅವ್ರು. ನಮ್ಮ ಸಂತ ಸಂಪ್ರದಾಯಕ್ಕೆ ಬಾರುಡ. ಈ ಬಾರುಡ ಅಂದ್ರ ಏನ ಅಂತಂದ್ರ ಶಾಸ್ತ್ರ, ಪ್ರವಚನ, ಕೀರ್ತನೆ ಸರಿಯಾಗಿ ಜನರಿಗೆ ಅದು ಗುರ್ತಾಗುವುದಿಲ್ಲ. ಸಂಸ್ಕೃತ, ಮರಾಠಿ ಅನೇಕ ನಮೂನೆ ಅವು ನಮ್ಮಂತ ಪಾಮರರಿಗೆ ಗುರ್ತಾಗುವುದಿಲ್ಲ. ಆವಾಗ ಸಂತ ಜ್ಞಾನೇಶ್ವರ ಮಹಾರಾಜರು, ನಾಮದೇವ್ ಮಹಾರಾಜರು, ತುಕಾರಾಮ್ ಮಹಾರಾಜರು ಎಷ್ಟೋ ರೀತಿ ಪ್ರವಚನ, ಕೀರ್ತನೆ, ನಾಮಸ್ಮರಣೆ ಮಾಡ್ಕೋತ ಬಂದಿದ್ರು. ಅಂತ ವೇಳೆ ಒಳಗ ಸಂತ ಏಕನಾಥ ಮಹಾರಾಜರು ಕೀರ್ತನ ಮಾಡಾಕತ್ರು. ಯಾರು ಮುಂದೆ ಮಂದಿ ಬಂದು ಕೊಡ್ಲಿಲ್ಲ, ಯಾರು ಕೊಂಡ್ಲಿಲ್ಲ. ಏನ್ ಕೇಳೋದು ಬಿಡಪ್ಪ, ಏನ್ ಪ್ರವಚನ, ಏನ್ ತಿಳಿದಿಲ್ಲ ಬಿಡುದಿಲ್ಲ. ಸಂಸ್ಕೃತ ಮರಾಠಿಗಳವರು ಏನ್ ಮಾಡ್ಬೇಕೇನ
ಸಂತ ಏಕನಾಥ ಮಹಾರಾಜರು ದೊಡ್ಡ ಶ್ರೀಮಂತ ಸಂತರು ಅವರು ಹೇಳ್ರಿ ಎಲ್ಲರಿಗೂ ಪ್ರಚಾರ ಮಾಡ್ರ ಯಾರು ನನ್ನ ಕೀರ್ತನೆ ಕೇಳಾಕ ಬರ್ತೀರಿ 1 ಕಿಲೋ ಸಕ್ಕರೆ ಕೊಡ್ತಾರೆ ಎಲ್ಲರಿಗೂ 1 ಕಿಲೋ ಸಕ್ಕರೆ ಕೊಡ್ತಾರೆ ಮರದನ ಮಂದಿ ತುಂಬಿತ್ತು ತಾನ ಮಂದಿ ತುಂಬಿತ್ತು 1 ಕಿಲೋ ಸಕ್ಕರೆ ಕೊಡಾಕತ್ರು ಆ ಕೀರ್ತನ ಮತ್ತೆ ಇನ್ನ ಯಾರೇ ಹೆಣ್ಮಕ್ಳು ಬಸವಂತಿದ್ರಂದ್ರ ಹೊಟ್ಲಿ ಇದ್ರಂದ್ರ ಅವ್ರಿಗೆ 2 ಕೆಜಿ ಯಾಕ ಹೊಟ್ಟಾಗಿರುವಂತ ಮಗನಿಗೊಂದು ಅದೊಂದು ರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ ಶಂಕರ ಮಾಡಿ ಅವ್ರು ಉದ್ಧಾರ ಮಾಡ್ಬೇಕಾಗ್ಯದ ಜಗತ್ತೊಳಗೆ 2 ಅವತಾರ ಶ್ರೇಷ್ಠದಾವ್ ಒಂದು ದೇವರ ಅವತಾರ ಮಚ್ಚ ಪೂರ್ವ ವರ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬೌದ್ಧ ಕಲಿಕೆ ಇದು ದೇವರ ಅವತಾರ ದೇವ್ರ ಏನ್ ಮಾಡ್ಯಾನ್ರಿ ಯಾರು ಸರಿಯಾಗಿ ನಾಮಸ್ಮರಣೆ ಮಾಡ್ತಾರೋ ಭಕ್ತಿ ಮಾಡ್ತಾರೋ ಸೇವಾ ಮಾಡ್ತಾರೋ ಪೂಜಾ ಮಾಡ್ತಾರೋ ಅವ್ರ ನಟ್ಟು ಇಟ್ಕೊಂಡಾನ ಯಾರು ದೇವ್ರಿಗೆ ವಿರುದ್ಧ ಹೋಗ್ತಾರಲ್ಲ ಅವ್ರ ಸೌರನಾಶ ಮಾಡ್ಯಾನ ಕಂಸ ಚಾಣೂರ ವಕ್ರದಂತ ಶಿಶುಪಾಲ 101 ಕೌರವರು ಶಂಕಾಸುರ ಸಮಕಾಸುರ ದೇವರ ಸಂಹಾರ ಮಾಡ್ಯಾನ ಆದ್ರೂ ಕೂಡ ಸಂತರ ಅವತಾರ ಭೂಮಿ ಮ್ಯಾಲ ಭಕ್ತ ಪ್ರಹ್ಲಾದ ಅಂಗದ ಉದ್ಧವ ಸಂತ ನಾಮದೇವ್ ಮಹಾರಾಜ್ ತುಕಾರಾಮ್ ಮಹಾರಾಜ್ ಜ್ಞಾನೇಶ್ವರ ಮಹಾರಾಜ್ ಯಾರನ್ನೂ ಏನ್ ಮಾಡಿಲ್ಲ ಅಂದ್ರ ನಾಶ ಮಾಡಿಲ್ಲ ಕೊಂದಿಲ್ಲ ಅವ್ರನ್ನೇನ್ ಮಾಡ್ಯಾರ ನಾರದ್ರು ವಾಲ್ಯಾಕುಳ ಎಂತವ್ ಕೆಟ್ಟಿದ್ರು ಕೂಡ ಅವ್ನು ಹೊಡಿಲಿಲ್ಲ ರಾಮ ರಾಮ ಅನ್ನುವಂತ ಜಪ ಮಾಡಿ ಉದ್ಧಾರ ಮಾಡಕ್ ಹಚ್ಚಾರ ಸಂತರ ಅವತಾರ ಏನದ ಉದ್ಧಾರ ಮಾಡೋದು ದೇವರ ಅವತಾರ ಹಂಗಿಲ್ಲ ಅಂತ ಸಂತರು ಸಂತ ಏಕನಾಥ ಮಹಾರಾಜರು ಇವ್ರಿಗೆ ಏನಾರು ಹೇಳಬೇಕು ಅಂದ ಕಾಲಕ್ಕೆ ಸಕ್ಕರೆ ಕೊಟ್ಟರು ಬರ್ಲಿಲ್ಲ ಇವ್ಗೊಂದು ನರ್ತ ರೂಪದಿಂದ ಅಂದ್ರ ಒಂದು ಬಾರುಡ್ ಅಂದ್ರ ಒಂದು ಗಂಡ ಹೆಂಡತಿ ಸೋಂಗಿ ಅಂತಾರಲ್ಲ ಸೋಂಗ ಒಂದ್ ಗಂಡ ಹೆಂಡತಿ ಅಥವಾ ಒಂದೇನ್ರಿ ವಿಚಾರ ಅಥವಾ ಹಾಸ್ಯ ಈ ಹಾಸ್ಯವನ್ನ ತೋರಿಸ್ಬೇಕ ತಿಳ್ಕೊಂಡ ಈ ಬಾರುಡವನ್ನ ರಚನೆ ಮಾಡ್ಯಾರ ಆ ಬಾರುಡದೊಳಗ ಏನೋ ಮಹಾರಾಜ ನಮ್ಮ ಬಸು ಮಹಾರಾಜ್ ಹೇಳ್ರು ಮುಳ್ಳಿನ ತುದಿ ಮ್ಯಾಲ 3 ಊರ ಅಂತೇಳಿ ಅಷ್ಟೇ ಅಲ್ಲ ಬಹಳ ದಿವಸಕ್ಕೆ ಬಂದ ನಳಿಯ ಅಂತೇಳಿ ಅಷ್ಟೇ ಅಲ್ಲ ಈಗೇನ ನಮ್ಮ ಸಂತೋಷ ತೆರದಾಳ ಸಂತೋಷ ಮಾಡಿದ ತಾಯಿ ಜಗದಂಬ ಅವತಾರ ಸಾಮಾನ್ಯ ಅಲ್ಲ ಯಾಕಂದ್ರ ಬಾಯಲ್ಲಿ ಹೇಳಿದ್ರ ಅಷ್ಟು ಚೆನ್ನಾಗಿ ತಿಳ್ಕೋದಿಲ್ಲ ಸಾಕ್ಷಾತ್ ಏನಪ್ಪಾ ಅಂದ್ರ ದುರ್ಗಾ ಮಾತೆನ ಎಂದು ಇಲ್ಲಿ ಬಂದು ಪುಣ್ಯಾತಾಳೇನೋ ಅನಿಸ್ತು ನಮಗ್ ಹೌದಲ್ರಿ ಮತ್ತ ಸಾಕ್ಷಾತ್ ನಾವೆಲ್ಲ ದೇವರ ನೋಡಿಲ್ಲ ಮೂರ್ತಿ ಅಷ್ಟ ನೋಡಿದೀವಿ ಸಾಕ್ಷಾತ್ ಆ ತಾಯಿನ ಮಂದಿ ಇವತ್ತಿನ ದಿವಸ ಇಲ್ಲಿ ನರ್ತಿ ಮಾಡಿ ಯಾವ ದೈತ್ಯನನ್ನ ಸಂಹಾರ ಮಾಡಿದ್ವು ಆ ರೀತಿ ಎಲ್ಲರಲ್ಲಿ ಮನಸ್ಸು ಆಕರ್ಷಣೆ ಆಗುತ್ತದ ಅದಕ್ಕಾಗಿ ಸಂತ ಸಂಪ್ರದಾಯ ಬಾರುಡವನ್ನು ಮಾಡ್ತಾರೆ ಬಾರುಡ ಅದು ಕೀರ್ತನ ಮುಗಿದು ದಿಂಡಿ ಮುಗಿದು ಎಲ್ಲಾ ಮುಗಿದು ಕೊನೆ ಕಾಲಕ್ಕೆ ಎಲ್ಲರನ್ನು ನಗಿಸಿ ಹಾಸ್ಯಭರಿತವಾಗಿ ನಗಿಸಿ ಹೋಗುವಂತ ಒಂದು ಪರಂಪರಾ ನಮ್ಮ ಸಂತ ಸಂಪ್ರದಾಯ ಅದು ಭಾಸ್ಕರ ಮಹಾರಾಜರ ಸಂಪ್ರದಾಯದ ಇರಲಿ ಯಾಕಂದ್ರೆ ಬಹಳ ಹೇಳುವಂತ ಇದಿಲ್ಲ ನಿಮ್ಮಂತ ತಿಳ್ಕೊಂಡವ ನಾನು ಅಲ್ಲ ಯಾಕಂದ್ರೆ ಎಲ್ಲಾ ನಮ್ಮ ಅಮರೇಶ್ವರ ಮಹಾರಾಜರು ಎಲ್ಲ ಇವರೆಲ್ಲ ನಮಗ ನಮ್ಮ ಬಾಗಿ ಡಾಕ್ಟರ್ ಸಾಹೇಬರು ವಿಠಲಜಿ ಎಲ್ಲಾ ಸಕಲ ಕೂಡಿರ್ತಕ್ಕಂಥ ಎಲ್ಲ ಏನ್ ಮ್ಯಾಲ ಕೂತಾರಲ್ಲ ಸಾಮಾನ್ಯ ಮನುಷ್ಯರಲ್ಲ ಸಾಕ್ಷಾತ್ ಈಗಿನ ಕಾಲಕ್ಕೆ ದೇವರ ಇಂತ ದೇವ್ರ ಇವತ್ತಿನ ದಿವಸ ನಮಗೆಲ್ಲ ಸಿಕ್ಕಾವಂದ್ರ ನಮ್ಮದು ಒಂದು ಭಾಗ್ಯ ಯಾಕ ಸಂತ ಕುಳಿಚಾರ ಗುರುಹ ಸಂತ ಕುಳಿಚಾರ ರಾಜ ಗುರುಹ ಪ್ರಾಣ ವಿಸಾವ ಮಾಜ ಗುರುವಿನ ದೇವದುಜ ಪಹತ ನಾಹಿ ತ್ರಿಲೋಕಿ ಗುರುವಿನಂತ ದೇವರ 3 ಲೋಕದಳು ಹುಡುಕ ಸಿಕ್ಕುದಿಲ್ಲ ಅಂತ ದೇವರ ಇವತ್ತಿನ ದಿವಸ ಗುರುವಾಗಿ ನಮಗ್ ಸಿಕ್ಕಾವ ಅವರ ಮಾರ್ಗದರ್ಶನದ ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಂತ ತಿಳ್ಕೊತ ಮತ್ತೊಮ್ಮೆ ಎಲ್ಲರ ಮಹಾತ್ಮರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸಮಸ್ತ ಸದ್ಭಕ್ತರ ಪಾದಕ್ಕೆ ಅನಂತ ನಮಸ್ಕಾರ ಮಾಡಿ ನನ್ನ 2 ನೋಡಿ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಬಾರುಡ ಹಾಗೂ ಎಲ್ಲ